ಏನಪ್ಪ ವರ್ಕ್ ಫ್ರಮ್ ಹೋಮ್ ಇರೋನು ಏನು ಮಾಡ್ತಾ ಇದ್ದಾನೆ ಬೆಂಗಳೂರು ಟ್ರಾಫಿಕಲ್ಲಿ ಅಂತ ನೀವೇನಾದರೂ ಯೋಚನೆ ಮಾಡಿದ್ರೆ, ನಾನು ಇವತ್ತೊಂದು ದೊಡ್ಡ ಇವೆಂಟಿಗೆ ಹೋಗ್ತಾ ಇದ್ದೀನಿ. ಅದು ಏನಂದರೆ ಬೆಂಗಳೂರಲ್ಲಿ ಗೂಗಲ್ ಅವರು ತಮ್ಮ ಹೊಸ ಆಫೀಸ್ ಓಪನ್ ಮಾಡ್ತಾ ಇದ್ದಾರೆ. ಅದಕ್ಕೆ ನೀವು ಸುಮ್ಮನೆ ಹೋಗೋಕ್ಕಾಗಲ್ಲ. ಯೂಶ್ವಲಿ ಗೂಗಲಿಂದನೇ ನಿಮ್ಗೆ ಇನ್ವೈಟ್ ಬಂದರೆ ಮಾತ್ರ ನೀವು ಅಲ್ಲಿಗೆ ಹೋಗೋಕ್ಕಾಗೋದು. ಈಗ ನೋಡಿ ಬೆಂಗಳೂರು ಟ್ರಾಫಿಕ್ ಮಧ್ಯೆ ನಾನು ಸಿಗಾಕೊಂಡು ಕಳಿಸಿದ್ದಾರೆ ನನಗೆ. ಇದ್ರೆ ಮಾತ್ರ ನಿಮಗೆ ಒಳಗಡೆ ಬಿಡೋದು. ಈ ಮುಂದಿನ ಭಾಗದಲ್ಲಿ ನಿಮಗೆ ಗೂಗಲ್ ಆಫೀಸಲ್ಲಿ ಏನೇನಿದೆ, ಏನೇನಿರುತ್ತೆ, ಏನೇನಿರಲ್ಲ ಎಲ್ಲ ತಿಳಿಸ್ಕೊಡ್ತೀನಿ. ಬಾಯ್. ಇದು ನಮ್ಮ ಗೂಗಲ್ ಆಫೀಸಿನ ಹೊರಭಾಗ. ಮತ್ತು ಇಲ್ಲಿ ನೋಡ್ಬೋದು ನಿಮಗೆ ಸೈಕಲ್ ಎಲ್ಲ ಇರುತ್ತೆ. ಆ ಸೈಕಲ್ ಎಲ್ಲ ತುಳ್ಕೊಂಡು ನೀವು ಕ್ಯಾಂಪಸ್ನ ರೌಂಡ್ ಹೊಡಿಬೋದು. ಮತ್ತು ಇಲ್ಲೆಲ್ಲ ಜನಗಳೆಲ್ಲ ಇರ್ತಾರೆ ಯೂಶ್ವಲಿ. ಸೊ ಅದು ಒಂಥರ ಸೆಕ್ಯೂರಿಟಿ ಮತ್ತು ರಿಜಿಸ್ಟ್ರೇಷನ್ಗೋಸ್ಕರ. ಆ ಪಿಲ್ಲರ್ಸ್ ಎಲ್ಲ ನೋಡ್ಬೋದು ನಿಮಗೆ ಗೂಗಲ್ ಲೋಗೋದಲ್ಲಿ ಯಾವ್ಯಾವ ಕಲರ್ ಇರುತ್ತೆ ಅದೇ ಕಲರ್ ಯೂಸ್ ಮಾಡಿರೋ ಪಿಲ್ಲರು. ಮತ್ತು ಇದೆಲ್ಲ ಆಟೋಮೇಟೆಡ್ ಡೋರ್ಸ್ ಇರುತ್ತೆ. ಅಂದರೆ ನೀವು ಹೋಗಿದ ತಕ್ಷಣ ಓಪನ್ ಆಗುತ್ತೆ, ಹೊರಗಡೆ ಬರ್ಬೇಕಾದ್ರೆ ಕ್ಲೋಸ್ ಆಗುತ್ತೆ. ಆ ಥರ ಎಲ್ಲ ಸೆನ್ಸರ್ ಬೇಸ್ಡ್ ಡೋರು. ಮತ್ತು ನೋಡ್ಬೋದು ನಮಗೆ ಆ್ಯಸ್ ಎ ಜರ್ನಲಿಸ್ಟ್ಗೆ ಏನೇನು ಊಟ ಕೊಡ್ತಾರೆ ಅಂದ್ಬಿಟ್ಟು. ಇಲ್ಲೇನೋ ಪಫ್ ಥರ ಇದೆ ಸ್ವೀಟು, ಮತ್ತು 2 ಥರ ಫ್ರೂಟ್ ಇದೆ. ಇಲ್ಲೇನೋ ಇಟ್ಟಿದ್ದಾರೆ ರೀ, ಮೋಸ್ಟ್ಲಿ ಇದು ಇಡ್ಲಿ, ನಮ್ಮ ಸೌತ್ ಇಂಡಿಯನ್ ಇಡ್ಲಿ. ಮತ್ತು ಇಡ್ಲಿ ಜೊತೆ ನಿಮ್ಗೆ ಏನಿರ್ಬೋದು ಅಂತ ಗೊತ್ತೇ ಇರುತ್ತಲ್ವ, ಸಾಂಬಾರಿದೆ. ಸಾಂಬಾರು ಜೊತೆ ಮತ್ತು ನಿಮ್ಗೆ ಬೌಲ್ ಹಾಕ್ಕೊಳೋಕ್ಕೆ ಅದಕ್ಕೆ, ಮತ್ತು ಕಾಂಡಿಮೆಂಟ್ಸು, ಚಟ್ನಿ ಅದೆಲ್ಲ ಇದೆ. ಮತ್ತು ಇಲ್ಲಿ ನೋಡ್ಬೋದು ಇದೊಂಥರ ಎಕೋ ಫ್ರೆಂಡ್ಲಿ ಕ್ಯಾಂಪಸ್ ಅನ್ಬೋದು. ಅಂದರೆ ಇವ್ರು ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಯೂಸ್ ಮಾಡಲ್ಲ. ಮತ್ತು ಇಲ್ಲಿ ಒಂಥರ ನಿಮಗೆ ಯಾರು ಫಿಸಿಕಲಿ ಚಾಲೆಂಜ್ ಇದ್ದರೆ ಅವ್ರಿಗೂ ಈಸಿ ಆಗಲಿ ಅನ್ನೋ ಥರ ಆಟೋಮೆಟಿಕ್ ಸೆನ್ಸರ್ಸ್ ಮತ್ತು ಗೆಸ್ಟರ್ಸ್ ಎಲ್ಲ ಇಟ್ಟಿದ್ದಾರೆ. ಈ ಭವ್ಯವಾದ ಕಟ್ಟಡ ನೋಡ್ಬೇಕು ನೀವು, ಏನು ದೊಡ್ಡದಾಗಿದೆ, ಏನು ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ ಅಂತೀರ. ಅದು ನೋಡ್ತಾ ಇದ್ರೇ ತುಂಬ ಖುಷಿ ಆಗೋಗುತ್ತೆ. ಅಷ್ಟು ದೊಡ್ಡದಾಗಿ, ಅಷ್ಟು ಗ್ರ್ಯಾಂಡಾಗಿ. ನಾನು ಹೇಳ್ದಂಗೆ ಇದು ಇಂಡಿಯಾದಲ್ಲೇ ಗೂಗಲ್ದು ಬಿಗ್ಗೆಸ್ಟ್ ಕ್ಯಾಂಪಸ್ಸು. ಈಗ ಬನ್ನಿ ಒಳಗಡೆ ಹೋಗೋಣ. ನಾವು ಒನ್ ಆಫ್ ದ ಫಸ್ಟ್ ಪೀಪಲ್ ಟು ಗೋ ಇನ್ಸೈಡ್ ನಮ್ಮ ಗೂಗಲ್ ಕ್ಯಾಂಪಸ್. ಗೂಗಲ್ ಕ್ಯಾಂಪಸ್ಸಲ್ಲಿ ಕೂತ್ಕೊಂಡ್ರೆ ನಮಗಲ್ಲೆಲ್ಲ ಕಲರ್ ಕೋಡೆಡ್ ಮ್ಯಾಚಿಂಗ್ ಮಾಡಿರ್ತಾರೆ. ಅಂದರೆ ಈ ಕಲರ್ ಬ್ಯಾಡ್ಜ್ ಇರೋರು ಇಲ್ಲೇ ಕೂತ್ಕೋಬೇಕು ಅಂದ್ಬಿಟ್ಟು ಅವ್ರು ಹೋಗಿ ಅಲ್ಲಿ ಕೂತ್ಕೋಬೇಕು. ಈಗ ನೋಡ್ಬೋದು ಮಧ್ಯದಲ್ಲಿ ಒಂದು ದೊಡ್ಡ ಗೂಗಲ್ ಲೋಗೋ ಇದೆ. ನಾನು ನೋಡ್ತಾ ಇದ್ದೀನಿ ನೋಡಿ, ಅಯ್ಯೋ ಏನು ಹಿಂಗಿದೆ, ಇಷ್ಟೊಂದು ಗ್ರ್ಯಾಂಡಾಗಿ ಮಾಡಿದ್ದಾರೆ, ಇಷ್ಟೊಂದು ದೊಡ್ಡದಾಗಿದೆ ಅಂದ್ಬಿಟ್ಟು. ಅಂದರೆ ಫಸ್ಟ್ ಟೈಮ್ ನೀವು ಯಾವುದೋ ಒಂದು ಪ್ಲೇಸ್ ನೋಡಿದ್ರೆ ಅನಿಸುತ್ತಲ್ವ ವಾವ್ ಅಂತ. ನನಗೂ ಗೂಗಲ್ ಆಫೀಸ್ಗೆ ಹೋದಾಗ ಅದೇ ಥರ ವಾವ್ ಅಂತ ಫೀಲಿಂಗೇ ಬಂತು. ಈಗ ನೋಡ್ಬೋದು ಮತ್ತೆ ಎಲ್ಲ ಆಟೋಮೆಟಿಕ್ ಡೋರ್ಸು. ಸೊ ಇಲ್ಲಿ ಪ್ರತಿಯೊಬ್ಬರು ಅಟೆಂಡ್ ಮಾಡೋಕ್ಕೆ ಬಂದಿರೋ ಗೆಸ್ಟ್ಗಳಿಗೆ ಮತ್ತು ಅಲ್ಲಿರೋ ಎಂಪ್ಲಾಯಿಗಳಿಗೆ ಒಂದೊಂಥರ ID ಕಾರ್ಡ್ ಕೊಟ್ಟಿರ್ತಾರೆ. ಅಲ್ಲಿ ನೋಡ್ಬೋದು ನೀಲಿ ಕಲರು, ಗ್ರೀನ್ ಕಲರು, ರೆಡ್ ಕಲರು, ಆ ಥರ ಅವ್ರದ್ದು ಯಾವ ಕಲರ್ ID ಕಾರ್ಡ್ ಇರುತ್ತೆ ಅಲ್ಲೆಲ್ಲೋ ಕೂತ್ಕೋಬೇಕು. ವಿಚ್ ಈಸ್ ಟು ಮೇಕ್ ಶೋರ್ ದಟ್ ನೀವು ಎಲ್ಲೂ ರಶ್ ಆಗಲ್ಲ ಅಥವಾ ಎಲ್ಲ ಜನ ಒಂದೇ ಕಡೆ ಕೂತ್ಕೊಳ್ಳಲ್ಲ ಅಂದ್ಬಿಟ್ಟು ಒಳ್ಳೆ ಅರೇಂಜ್ಮೆಂಟ್. ಈಗ ನೋಡಿ ನಂದು ಮೀಡಿಯಾ ಎಂಟ್ರಿ ಇರೋದ್ರಿಂದ ನಾನು ರೆಡ್ ಕಲರು. ಸೊ ನಾನು ಇಲ್ಲಿ ಎಲ್ಲಿ ಬೇಕಾದ್ರೂ ಕೂತ್ಕೋಬೋದು. ಅದಕ್ಕೆ ಯಾವುದೇ ಕಡೆ ರೆಸ್ಟ್ರಿಕ್ಷನ್ನು ಇರಲ್ಲ. Spaces to just collaborate, for people to just come, have a chat, to even work from here. All of that is possible here. So it's just a lung space for people in one set. So this goes around the campus. Yeah. How long? How much is the? No, the trail is this long, but the trail doesn't go all around. Okay. So you have walkways that go around. ಅವ್ರು ಹೇಳಿದ್ರಲ್ಲ ಅರಣ್ಯ ಟ್ರೈಲ್ ಅಂತ. ನೋಡಿ ಇಲ್ಲಿ ಹತ್ಕೊಂಡು ಇಲ್ಲಿ ನೀವು ಸ್ವಲ್ಪ ವಾಕಿಂಗ್ ಮಾಡೋ ಥರ ಉದ್ಯಾನವನ ಇದೆ. ಅವರೇ ಪ್ಲಾಂಟ್ಸು, ಟ್ರೀಸು ಎಲ್ಲ ಹಾಕಿದ್ದಾರೆ ಇದರಲ್ಲಿ. ಎಷ್ಟು ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ ಅಂದರೆ, ನೀವು ಇಂಥ ಬೆಂಗಳೂರು ಮಧ್ಯೆ ಇದೊಂಥರ ಆಲ್ಮೋಸ್ಟ್ ಒಂದು ಫಾರೆಸ್ಟ್ ಥರನೇ ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ. ಆಮೇಲೆ ಇದೆಲ್ಲ ಬೈದವೆ ರಿಯಲ್ ಪ್ಲಾಂಟ್ಸ್ ಮತ್ತು ರಿಯಲ್ ಟ್ರೀಸು, ಯಾವುದೋ ಪ್ಲಾಸ್ಟಿಕ್ಕು, ಫೇಕ್, ಆರ್ಟಿಫಿಷಿಯಲ್ ಆ ಥರ ಏನಲ್ಲ. ಇಲ್ಲಿ ನೀವು ಬಂದು ಯಾವಾಗಲೂ ರಿಫ್ರೆಶ್ ಆಗಬೇಕು, ನಿಮಗೆ ವರ್ಕು ಬೋರ್ ಆಗ್ತಾಯಿದೆ, ಒಂಥರ ಆಗ್ತಾಯಿದೆ, ಸ್ವಲ್ಪ ಏನಾದರೂ ಮೈಂಡ್ ಫ್ರೆಶ್ ಆಗಬೇಕು ಅನ್ನೋದಾಗ ನೀವು ಇಲ್ಲಿ ಒಂದು ವಾಕಿಂಗ್ ಬರ್ಬೋದು. ಈಗ ನೋಡಿ ಬಿಸಿಲಲ್ಲಿ ಹೆಂಗೆ ಕಾಣಿಸ್ತಾ ಇದೆ ಇದು ಅಂದ್ಬಿಟ್ಟು. ನಿಮಗೆ ಮೋಸ್ಟ್ಲಿ ಆರಾಮಾಗಿ ಇನ್ನೂ ಸ್ವಲ್ಪ ತಣ್ಣಗಿದೆ, ಚೆನ್ನಾಗಿ. This is called Arogya Path. It's an addition to the whole suite of wellness amenities that we offer. You have this is basically for foot massage, and then you have multi-court facilities, sports facilities, outdoor amphitheater. So this basically encapsulates, the health and well-being aspect. ಈಗ ನಾವು ಮೇನ್ ಬಿಲ್ಡಿಂಗ್ ಒಳಗಡೆ ಹೋಗ್ತಾ ಇದ್ದೀವಿ. ಈಗ ನಾನು ಏನೇನು ತೋರಿಸಿದೆ ಅದೆಲ್ಲ ಹೊರಗಡೆ ಇದ್ದಿದ್ದು. ಹೊರಗಡೆನೇ ಅಷ್ಟಿದೆ ಅಂದರೆ ಇನ್ನು ಒಳಗಡೆ ಇಟ್ಟಿರ್ಬೋದು, ನೀವು ಯೋಚನೆ ಮಾಡಿ. ಈ ಬಿಲ್ಡಿಂಗಲ್ಲಿ ನೋಡ್ಬೋದು ಎಲ್ಲ ಒಂದೇ ಥರ ಆರ್ಕಿಟೆಕ್ಚರು, ಒಂದೇ ಥರ ಡಿಸೈನ್, ಒಂದು ಯೂನಿಫಾರ್ಮ್ ಆಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅಂದರೆ ಒಂಥರ ಲಕ್ಸುರಿ ಲುಕ್ ಇದೆ ವಿತ್ ಕಂಟೆಂಪರರಿ ಟೇಕ್.
ಸೊ ಇಲ್ಲಿ ನೋಡ್ಬೋದು ಆಟೋಮೆಟಿಕ್ ಡೋರ್ಸು ಎಲ್ಲ ಸ್ಮಾರ್ಟ್ ಸೆನ್ಸರ್ಸು, ನೀವು ಹೋಗೋದು ಎಲ್ಲ ಸೆನ್ಸ್ ಮಾಡಿಕೊಂಡು ಆಟೋಮೆಟಿಕ್ಕಾಗಿ ಅದೇನಿರುತ್ತೆ ಓಪನ್ ಆಗೋದು ಕ್ಲೋಸ್ ಆಗೋದು. ಮತ್ತು ಇಲ್ಲೆಲ್ಲ ನೋಡ್ಬೋದು ನಿಮಗೆ ಕೂತ್ಕೊಳೋಕ್ಕೆ ಜಾಗ ಇದೆ, ಅಂದರೆ ಎಂಪ್ಲಾಯೀಸ್ಗೆ ಕೂತ್ಕೊಂಡು ಇಲ್ಲಿ ಬಂದು ಸ್ವಲ್ಪ ಚಾಟ್ ಮಾಡೋದು, ಚಿಲ್ ಮಾಡೋದು ಆ ಥರ ಮಾಡ್ಬೋದು. ಬಿಪಿನ್ ವರ್ಕು ಬೋರ್ ಹೋಗ್ತಾ ಇದೆ ಅಂದರೆ. ಮತ್ತು ಆ ಬಿಲ್ಡಿಂಗ್ ಹೆಸರು ಅನಂತ ಅಂತ ನಾನು ಅವಾಗಲೇ ಹೇಳಿದ್ನಲ್ಲ, ಆ ಬಿಲ್ಡಿಂಗ್ ಹೆಸರು ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಈಗ ನಾವು ಒಂದು ಕಾರಿಡಾರಿಂದ ಇನ್ನೊಂದು ಕಾರಿಡಾರ್ಗೆ ಹೋಗ್ತಾ ಇದ್ದೀವಿ. ಈಗ ನೆಕ್ಸ್ಟ್ ಹೋಗ್ತಾ ಇರೋದು ತುಂಬ ಇಂಪಾರ್ಟೆಂಟ್ ಬಿಲ್ಡಿಂಗು, ಅಂದರೆ ಅದನ್ನು ಡೇ ಕೇರ್ ಅಂತಲೂ ಕರೀತಾರೆ. ಬನ್ನಿ ಅದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಹೆಚ್ಚಿನ ಮಾಹಿತಿ. Basically, depending on age, right? Because you have kids from 6 months to 6 years. Okay. So, depending on age, they basically have classrooms. Okay. Just so that's Yeah. So, you have the outdoor play area as well for the kids, and then. ಏನಪ್ಪ ಗೂಗಲ್ ಅವ್ರದ್ದು ಬರೀ ಅದು ತೋರಿಸ್ತಾ ಇದ್ದೀರಾ, ಇದು ತೋರಿಸ್ತಾ ಇದ್ದೀರಾ, ಹೊರಗಡೆ ಕೂತ್ಕೊಳೋದು, ಆಟ ಆಡೋದು ಆ ಥರ ಅಂದರೆ ಅವ್ರು ಎಲ್ಲಿ ಕೆಲಸ ಮಾಡ್ತಾರೆ ಅಂತ ನೀವು ಕೇಳಿದ್ರೆ, ಈಗ ಅವರಿರೋ ಕ್ಯೂಬಿಕಲ್ಸ್ಗೆ ಹೋಗ್ತಾ ಇದ್ದೀವಿ. ಅವ್ರು ಯಾವ ಥರ ಒಂದು ಸೆಟಪ್ ಇರುತ್ತೆ ಏನು ಅಂತ ಒಂದು ಬ್ರೀಫಾಗಿ ತೋರಿಸ್ತೀನಿ ಬನ್ನಿ. ನೋಡಿ, ಒಳಗಡೆನೂ ಇಂಡೋರೂ ನೀವು ಆಟನೂ ಆಡ್ಬೋದು. ಬೋರ್ ಆಗ್ತಾ ಇದೆ ಅಂದರೆ ಅದು ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ಸೇರಿಕೊಂಡ್ರೆ ಅದೆಲ್ಲ ಅಡ್ವಾಂಟೇಜ್ ಇದ್ದೇ ಇರುತ್ತೆ. ಮತ್ತು ಇಲ್ಲಿ ನೋಡ್ಬೋದು ಪ್ರತಿಯೊಬ್ಬರಿಗೂ ಒಂದೊಂದು ಲ್ಯಾಪ್ಟಾಪ್, ಒಂದೊಂದು ಮಾನಿಟರ್ ಇರುತ್ತೆ. ಸೊ ಇದು ಟಿಪಿಕಲ್ ವರ್ಕ್ ಸ್ಟೇಷನ್, ಇದೊಂಥರ ಓಪನ್ ಸ್ಪೇಸ್ ವರ್ಕ್ ಸ್ಟೇಷನ್ ಅಂತಾರೆ. ಸೊ ಒಬ್ಬೊಬ್ಬರಿಗೆ ಡೆಡಿಕೇಟೆಡ್ ಕ್ಯೂಬಿಕಲ್ ವಿತ್ ಪ್ರೈವಸಿ ಇರಲ್ಲ, ಸ್ವಲ್ಪ ಓಪನ್ ಆಗಿರುತ್ತೆ. ಬಟ್ ಏನಂದರೆ ನಿಮ್ಮ ಪ್ರೈವಸಿ ನಿಮ್ಗೆ ಇದ್ದೇ ಇರುತ್ತೆ. ನೀವೇನು ಕೆಲಸ ಮಾಡ್ತಾ ಇದ್ದೀರಾ, ನೀವು ಫೋಕಸ್ ಮಾಡೋಕ್ಕೆ ಆ ಥರ ಎಲ್ಲ ಏನು ಈ ಜಾಗಗಳಲ್ಲಿ ತೊಂದರೆ ಇರೋಲ್ಲ. ಇಲ್ಲಿ ನೋಡ್ಬೋದು ಯಾವ್ಯಾವ ಫ್ಲೋರಲ್ಲಿ ಏನೇನಿದೆ ಅಂದ್ಬಿಟ್ಟು ನಾನು ಇದರಲ್ಲಿ ಡೀಟೇಲಾಗಿ ಕೊಟ್ಟಿದ್ದೀನಿ. ಮತ್ತು ಒಂದೊಂದು ರೂಮ್ಗಳಿಗೆ ಒಂದೊಂದು ಡಿಫ್ರೆಂಟಾಗಿ ಹೆಸರಿಕ್ಕಿದ್ದಾರೆ, ನಮ್ಮ ಇಂಡಿಯನ್ ಲಿಮಿಟೆಡ್ ಹೆಸರು. ಮತ್ತು ಇದು ಜಿ ಫಿಟ್ ಅಂತ, ಅಂದರೆ ಗೂಗಲ್ ಫಿಟ್ ಅಲ್ಲ ಇದು, ಅಲ್ಲಿರೋದು ಇನ್ಸೈಡ್ ಜಿಮ್ಮು. ಏನು ದೊಡ್ಡ ಜಿಮ್ ಇದೆ ಅಂದರೆ ನೀವು ಆಲ್ಮೋಸ್ಟ್ ಅಲ್ಲಿ ಯಾರು ಕೆಲಸ ಮಾಡೋರು ಬೇಕಾದರೂ ಬಂದು ಇಲ್ಲಿ ಫ್ರೀಯಾಗಿ ವರ್ಕೌಟ್ ಮಾಡ್ಕೊಂಡು ಹೋಗ್ಬೋದು. ಎಷ್ಟು ಒಳ್ಳೆ ಇದಲ್ವಾ ಅದು. ನಿಮಗೆ ಈಸಿಯಾಗಿ ವರ್ಕೌಟ್ ಆದಮೇಲೆ ಮತ್ತೆ ಹೊಟ್ಟೆ ಹಸಿತಾ ಇದೆ ಅಂದರೆ ಇದು ಕ್ಯಾಫಿಟೇರಿಯಾ. ಈ ಕ್ಯಾಫಿಟೇರಿಯಾ ಅಂತೂ ಯಾವುದೇ 5 ಸ್ಟಾರ್ ಹೋಟೆಲ್ಗೂ ಕಮ್ಮಿನೇ ಇಲ್ಲ. ನಿಮಗಿಲ್ಲಿ ಯಾವ ಥರದ್ದು ಊಟ, ತಿಂಡಿ, ವೆಜ್ಜು, ನಾನ್ ವೆಜ್ಜು ಪ್ರತಿಯೊಂದು ಸಿಗುತ್ತೆ. ಆಮೇಲೆ ಇಲ್ಲಿ ಯೂಶ್ವಲಿ ಬೇರೆ ಕ್ಯಾಫಿಟೇರಿಯಾಗಳ ಥರ ಟೈಮ್ ಏನಿರಲ್ಲ, ಅಷ್ಟೊತ್ತು ಬಂದು ತಿನ್ಕೊಂಡು ಹೋಗಬೇಕು ಅಂದ್ಬಿಟ್ಟು. ನಿಮಗೆ ಫುಡ್ಡು ಆಲ್ಮೋಸ್ಟ್ ಆಲ್ವೇಸ್ ಅವೈಲೇಬಲ್ ಇರುತ್ತೆ. ನೀವು ಬಂದು ಇಲ್ಲಿ ಕೂತ್ಕೊಂಡು ಆರಾಮಾಗಿ ನಿಮ್ಗೆ ಏನು ಬೇಕೋ ತಿನ್ಕೊಂಡು, ಬಫೆ ಸಿಸ್ಟಮ್ ಇರುತ್ತೆ ಮೋಸ್ಟ್ಲಿ. ಆಮೇಲೆ ಕೆಲವೊಂದು ಅಲಾ ಕಾರ್ಟು ಇರುತ್ತೆ, ನಿಮ್ಗೆ ಬೇಕು ಅಂದರೆ ಅಲ್ಲೆಲ್ಲ ಕಾಣಿಸ್ತಾ ಇದೆಯಲ್ಲ, ಸ್ಪೆಷಲಾಗಿ ಆರ್ಡ್ರ್ ಮಾಡ್ಕೊಂಡು ತಿನ್ಬೋದು. ಅದನ್ನೆಲ್ಲ ತಿನ್ಕೊಂಡು ನೀವು ಆರಾಮಾಗಿ ನಿಮ್ಮ ಕೆಲಸಕ್ಕೆ ಮತ್ತೆ ವಾಪಸ್ ಹೋಗ್ಬೋದು. ಬಾಯ್.